ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದಾಗಿ ಈ ಹೋಟೆಲ್ ಉದ್ಯಮ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ನೆಲಕಚ್ಚುವ ಸ್ಥಿತಿಗೆ ಬಂದ್ಬಿಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ ಯುಗಾದಿಗೆ ಕಹಿ ಸಿಹಿ ಎರಡೂ ಕೂಡ ಇರುತ್ತೆ. ಯಾಕೆಂದರೆ ಹಬ್ಬದ ಸನಿಹದಲ್ಲಿ ಗ್ಯಾಸ್ ಸಿಲಿಂಡರ್ನ ಅಭಾವ ಜೋರಾಗಿದೆ. ಇದು ಕಹಿ. ಮಲ್ಲೇಶ್ವರಂನ ಹಳ್ಳಿಮನೆ ಹೋಟೆಲ್ನಲ್ಲಿ ಸೌದೆ ಒಲೆಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಹಳ್ಳಿಮನೆಯಲ್ಲಿ ಸೌದೆ ಒಲೆಯಲ್ಲಿ ಹೋಳಿಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಬೇರೆ ಇನ್ನೇನು ಮಾಡ್ತೀರಾ? ಬಿಸ್ನೆಸ್ಸು ಹಾಳಾಗ್ಬಿಡುತ್ತಿಲ್ಲ ಅಂದರೆ. ಯುಗಾದಿಗೆ 5,000 ಹೋಳಿಗೆ ಆರ್ಡರ್ ಸಿಗ್ತಾ ಇತ್ತು ಪ್ರತಿ ವರ್ಷ ನಮಗೆ. ಈಗ ಅದೂ ಇಲ್ಲ ಅಂತ ಚೈನೀಸು ನಾರ್ತ್ ಎಲ್ಲ ಮೆನುಗಳು ಕೂಡ ಕಟ್ ಆಫ್ ಮಾಡ್ಕೊಂಡಿದ್ದಾರೆ. ಯಾವ ಅಡುಗೆಗೆ ತುಂಬ ಇದು ಬೇಕೋ ಗ್ಯಾಸ್ ಬೇಕೋ ಅವೆಲ್ಲ ಕಟ್ ಆಫ್. ಸಿಂಪಲ್ಲಾಗಿ ಒಂದು ಸರ್ತಿ ಮಾಡಿಟ್ಬಿಟ್ಟು ಸರ್ವ್ ಮಾಡೋದಿರುತ್ತಲ್ವ, ಅಂಥದನ್ನು ಜಾಸ್ತಿ ಮಾಡ್ತಾರೆ. ಲೈಕ್ ಈ ಪಲಾವ್ ಬಾತ್ ಈ ಥರದ್ದೆಲ್ಲ. ಯುಗಾದಿ ಹಬ್ಬ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿ ಇರುತ್ತೆ. ಯುಗಾದಿ ಅಂತ ಅಂದ್ರೆ ಹೋಳಿಗೆ ಹಬ್ಬದ ಊಟವೂ ಜೊತೆಗಿರುತ್ತೆ. ಈಗಾಗಲೇ ಬೆಂಗಳೂರಿನ ಅನೇಕ ಹೋಟೆಲ್ಗಳಿಗೆ ಆರ್ಡರ್ ಕೂಡ ಸಿಗುತ್ತೆ. ಮಲ್ಲೇಶ್ವರಂನ ಹಳ್ಳಿ ಮನೆಯಲ್ಲಿದ್ದೀವಿ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಈಗ ಹೋಳಿಗೆನ ಮಾಡೋದಕ್ಕೆ ಪರದಾಟವನ್ನ ಪಡ್ತಾ ಇದ್ದಾರೆ. ಸೌದೆ ಒಲೆಯ ಅಡುಗೆಗೆ ಡಿಪೆಂಡ್ ಆಗಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಹೋಳಿಗೆ ಸಾಮಾನ್ಯವಾಗಿ ಯುಗಾದಿ ಬಂತು ಅಂದ್ರೆ ಸಾಕಷ್ಟು ಗ್ರಾಹಕರು ಇಲ್ಲಿ ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಹೋಳಿಗೆಗೆ ಪ್ರತ್ಯೇಕವಾಗಿರುವಂತಹ ಆರ್ಡರ್ಗಳಿರ್ತವೆ. ಬಟ್ ಈಗ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಈ ಒಂದು ಹೋಳಿಗೆಯ ಊಟಕ್ಕೂ ಕೂಡ ಅದರ ಬಿಸಿ ತಟ್ಟಿದೆ. ಸೊ ಹಾಗಾಗಿ ಸೌದೆ ಒಲೆಯಲ್ಲಿ ಹೋಳಿಗೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಮಾತಾಡ್ಸೋಣ ಇಲ್ಲಿನ ಸಿಬ್ಬಂದಿಗಳನ್ನ. ಸರ್, ಇವಾಗ ಹೊಸ ಆರ್ಡರ್ಗಳನ್ನ ತಗೋತಾ ಇಲ್ವಾ? ಎಷ್ಟು ಕಷ್ಟ ಅನಿಸ್ತಾ ಇದೆ ಗ್ಯಾಸ್ ಸಿಲಿಂಡರ್? ಸದ್ಯಕ್ಕೆ ಮೇಡಮ್ ಆರ್ಡರ್ಗಳು ತಗೊಳ್ತಾ ಇಲ್ಲ. ಹಬ್ಬದಕ್ಕೆ ನಾವು ಯಾವ ಥರ ಮಾಡ್ಬೋದು ಯುಗಾದಿ ಹಬ್ಬನ ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಕಿಚನ್ ಸ್ವಲ್ಪ ಹೆಲ್ಪಿಂಗ್ ಇದೆ ನಮ್ಮದು. ಒಳ್ಳೆ ಎಲೆಕ್ಟ್ರಾನಿಕ್ ಬಾಯ್ಲರ್ ಹಾಕಿದ್ದೀವಿ, ಎಲೆಕ್ಟ್ರಾನಿಕ್ ಕುಕ್ಕರು ಆ ಥರ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಹೋಳಿಗೆಗೆಲ್ಲ ನೆಕ್ಸ್ಟ್ ಇದೇ ಥರ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ಈಗ ದೋಸೆಗೆ ಇದೇ ಥರ ಪ್ಲಾನ್ ಮಾಡ್ತಾ ಇದ್ದೀವಿ, ಯಾವ ಥರ ಆಗುತ್ತಾ ಏನು ಅಂತ ಅಂದ್ಬಿಟ್ಟು. ಈಗ ಸೌದೆ ದರನೂ ಏರಿಕೆ ಆಗಿದೆಯಾ? ಮೇಡಮ್ 5,000 to 6,000 ಗಂಟೆ ಹೋಗ್ತಾ ಇದೆ. ಅದು ಜಾಸ್ತಿ ಆಗಿದೆ. ಅದು ಸಿಗ್ತಾ ಇಲ್ಲ ಡಿಮ್ಯಾಂಡಲ್ಲೂ. ಅದು ಇಲ್ಲಾಂದರೆ ಒಂದು ಸ್ವಲ್ಪ ಬೇರೆ ಒಣಗಿರ್ತಾರೆ ಇರುತ್ತೆ, ಉದ್ದಿರ ಇರುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ ಅದು ಆಗ್ತಾ ಇದೆ. ಗ್ಯಾಸ್ ಇಲ್ಲ ಅಂತ ಅದು ಸ್ವಲ್ಪ ಡಿಮ್ಯಾಂಡಲ್ಲೇ ಇದೆ. ಸಾಮಾನ್ಯವಾಗಿ ನಿಮಗೆ ಹಬ್ಬದ ಸಮಯದಲ್ಲಿ ಹೋಳಿಗೆಗೆ ಪ್ರತ್ಯೇಕವಾಗಿ ಆರ್ಡರ್ ಕೂಡ ಇರುತ್ತೆ ಅನ್ಸುತ್ತೆ. ಇವಾಗ 5,000 ಗಂಟೆ ನಾವು ಹಬ್ಬಕ್ಕೆ ಅಂತಾನೆ ಸೇಲ್ ಮಾಡ್ತೀವಿ ಸಪ್ರೇಟಾಗಿ ಮಾಡಿ. ಇಲ್ಲ, ಅದನ್ನ ನೋಡ್ತಾ ಇದೀವಿ ಮೇಡಮ್. ಯಾವ ಥರ ಸೆಂಟ್ರಲ್ ಕಿಚನ್ ಎಲೆಕ್ಟ್ರಾನಿಕ್ ಹೇಳಿದೀವಿ, ಅದೆಲ್ಲ ಬತ್ತು ಅಂದ್ರೆ ಖಂಡಿತ ಮಾಡ್ಕೊಡ್ತೀವಿ. ಈಗ ಸಿಲಿಂಡರ್ ಕಂಪ್ಲೀಟ್ ಆಗಿ ನಿಲ್ಲ, ಏನೂ ಸಿಗ್ತಾ ಇಲ್ಲ. ಏನು ಸಿಗ್ತಾ ಇಲ್ಲ ಮೇಡಮ್. ಬ್ಲ್ಯಾಕ್ ಕಲರ್ ಸುಧಾ ಸಿಗ್ತಾ ಇಲ್ಲ, ಎಲ್ಲೂ ಕೇಳಿ ವಿಚಾರಿಸಿದಾಗ ಎಲ್ಲೂ ಸಿಗ್ತಾ ಇಲ್ಲ. ಸೊ ಹೋಟೆಲಲ್ಲಿ ಎಲ್ಲ ಮೆನು ಸಿಗ್ತಾ ಇದೆಯಾ ಅಥವಾ ಅದು ಕಟ್ ಮಾಡಿ? ಆಲ್ಮೋಸ್ಟ್ ಕಟ್ ಮಾಡಿದ್ದೀವಿ. ನಾರ್ತ್ ಇಲ್ಲ, ಚೈನೀಸ್ ಇಲ್ಲ, ಸೌತ್ ಇಂಡಿಯನ್ ದೋಸೆ, ಇಡ್ಲಿ, ವಡ, ಹೋಳಿಗೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಸೌದೆಯಲ್ಲಿ ಮಾಡ್ಕೊಡ್ತಾ ಇದೀವಿ. ಅದು ಸ್ಪೆಷಲ್ ಇರುತ್ತೆ. ನಮ್ದು ಹೇಳಿದ್ನಲ್ಲ ಮೊದಲೇ, ಸೆಂಟ್ರಲ್ ಕಿಚನ್ ನಮ್ದು ಸ್ವಲ್ಪ ಐಟಮ್ ಆಗಿ ರೆಡಿ ಆಗಿ ಬರುತ್ತೆ. ಅಲ್ಲಿಂದ ನಮ್ಗೆ ಸ್ವಲ್ಪ ಬೇಗ ಕಸ್ಟಮರ್ ಸಿಗುತ್ತೆ. ಹಬ್ಬದ ಟೈಮ್ ಖಂಡಿತ ಕಸ್ಟಮರ್ ಕೊಟ್ಟೆ ಕೊಡ್ತೀವಿ ಗ್ರಾಹಕರಿಗೆ. ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.